ಯಾಕೋ ತಗತಾನೆ ಇಲ್ವಲ್ಲೇ? ನನ್ ಮಾತ್ ಕೇಳ್ರಿ, ಊರ್ಗೋಗಮ್ಮ ನಡೀರಿ. ಎಂತ ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಗಾಕೊಬಿಟ್ಟೆ. ಅಯ್ಯೋ ದೇವ್ರೇ, ಏನಪ್ಪ ಮಾಡ್ಲಿ ಈಗ? ನರ್ತನ, ಏನೋ ಮಾತಾಡ್ಬೇಕು ಅಂದೆ. ನಾನು ಅನ್ಕೊಂಡೆ ಕ್ಯಾಬಿನಲ್ಲಿ ಸಿಗ್ತೀಯಾ ಅಂತ. ನೋಡಿದ್ರೆ ಇಲ್ವೋ ನಿಂತಿದೆಯಲ್ಲ, ಏನ್ ವಿಷಯ? ವರ್ಕ್ಗೆ ಸಂಬಂಧಪಟ್ಟ ವಿಷಯ ಆಗಿದ್ದಿದ್ರೆ ಕ್ಯಾಬಿನ್ಗೆ ಕರೀತಿದ್ದೆ. ಆದ್ರೆ ಇದು ಪರ್ಸನಲ್ ವಿಷಯ. ಆ ವಿಷಯನೆಲ್ಲ ಕ್ಯಾಬಿನಲ್ಲಿ ಡಿಸ್ಕಸ್ ಮಾಡಕ್ ನಂಗೆ ಇಷ್ಟ ಇಲ್ಲ. ಅದಕ್ಕೆ ಇಲ್ಲಿ ಕರೆದಿದ್ದು. ನರ್ತನ, ನೀನು ಹಳೆ ವಿಷಯನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡ್ತಿದ್ಯಾ ಅಂತ ಅನಿಸ್ತಿದೆ. ಅಥವಾ ಪುಷ್ಪಕ್ ಅವತ್ತು ನಮ್ಮ ಮನೆ ಬಂದು ಮಾತಾಡಿರೋ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ಅನಿಸ್ತಿದೆ. ನೋಡು, ನಾನು ಪುಷ್ಪಕ್ ಜೊತೆ ನಿನ್ ಬಗ್ಗೆ ಏನು ಕೆಟ್ಟದಾಗ ಮಾತಾಡಿಲ್ಲ. ಇನ್ಫ್ಯಾಕ್ಟ್ ನಿಮ್ಮಿಬ್ಬರು ವಿಷಯಕ್ಕೆ ನಂಗೆ ತಲೆಹಾಕಕ್ಕೆ ಇಷ್ಟ ಇಲ್ಲ ಅಂತಾನೆ ಹೇಳಿದ್ದೀನಿ. ನರ್ತನ, ನಾನು ನಿನ್ನ ಲವ್ ಮಾಡಿದ್ದು, ನಿನ್ ಜೊತೆ ಬಾಳ್ವೆ ಮಾಡಬೇಕು ಅಂತ ಅನ್ಕೊಂಡಿದ್ದು, ಇದೆಲ್ಲ ನಿಜನೇ ನರ್ತನ? ನೀನ್ ಯಾವಾಗ ನನ್ನಂದ್ರೆ ಇಷ್ಟನೇ ಇಲ್ಲ, ಆ ಪುಷ್ಪಕ್ನ ಇಷ್ಟಪಡ್ತೀನಿ, ಅವನೇ ಮದುವೆ ಆಗ್ತೀನಿ ಅಂತ ಆ ವಿಷಯನ ಯಾವಾಗ ನಿಮ್ಮ ಅಮ್ಮನ ಹತ್ರ ಹೇಳಿಸ್ದ್ಯೋ ಆವತ್ತೇ ಡಿಸೈಡ್ ಆಗ್ಬಿಟ್ಟೆ ನರ್ತನ. ನಾನು ಇನ್ಯಾವತ್ತೂ ನಿಂಗೆ ಮಾತಾಡಿಸ್ಬಾರ್ದು ಅಂತ. ಅವತ್ತಿಂದ ಇವತ್ತಿನವರೆಗೂ ನಾನು ಬಿಸ್ನೆಸ್ ಬಿಟ್ಟು ಬೇರೆ ಏನು ಯೋಚನೆ ಮಾಡ್ತಿಲ್ಲ ನರ್ತನ. ಇನ್ಫ್ಯಾಕ್ಟ್ ಒಂದು ಹುಡುಗಿ ಪರ್ಮಿಷನ್ ಇಲ್ಲದೆ ಅವಳನ್ನ ಅಪ್ರೋಚ್ ಮಾಡಬಾರ್ದು ಅನ್ನೋ ವಿಷಯನ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ದೀನಿ. ಬಟ್ ಒನ್ ಥಿಂಗ್ ನರ್ತನ, ಲವ್ ಅನ್ನೋದು ನಿಜ ಆಗಿದ್ರೆ ಏನಾಗತ್ತೆ ಅಂತ ಧ್ರುವ ಮೈನ ವಿಷಯದಲ್ಲಿ ಅರ್ಥ ಮಾಡ್ಕೊಂಡೆ. ಲವ್ ಟ್ರೂ ಆಗಿರೋದ್ರಿಂದನೇ ಪುಷ್ಪಕ್ಕೂ ಮೈನಾನ ಅಷ್ಟೆಲ್ಲ ಲವ್ ಮಾಡಿದ್ರು ಕೊನೆಗೆ ಮೈನಾನ ಧ್ರುವನಿ ಕೊಟ್ಟು ಮದುವೆ ಮಾಡ್ದ. ಧ್ರುವ ಮೈನ ಇಬ್ರು ಮದುವೆ ಆದ್ರು. ಅದೇ ಥರ ಈಗ ನೀನು ಪುಷ್ಪಕ್ನ ಲವ್ ಮಾಡ್ತಿದ್ಯಾ. ಬಟ್ ನಿನ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ತಿರೋದು ನಾನೇ. ಆ ದೇವ್ರ ಪ್ಲಾನ್ ಏನಿದೆಯೋ ಯಾರಿಗೊತ್ತು ನರ್ತನ? ಈಗ ನಿನ್ ಲವ್ ಸ್ಟ್ರಾಂಗ್ ಆಗಿದ್ರೆ ಪುಷ್ಪಕ್ ನಿನ್ನ ಮದುವೆ ಆಗ್ತಾನೆ. ಅದೇ ನನ್ನ ಲವ್ ಸ್ಟ್ರಾಂಗ್ ಆಗಿದ್ರೆ ಅದೇ ಪುಷ್ಪಕ್ಕು ನಿನಗೂ ನನಗೂ ಮದುವೆ ಮಾಡಿಸ್ತಾನೆ. ಸೊ ನೋ ಕನ್ಫ್ಯೂಷನ್ಸ್ ನರ್ತನ, ಎವ್ರಿಥಿಂಗ್ ಇಸ್ ಕ್ಲಿಯರ್. ಬಿ ಕೂಲ್, ಓಕೆ? ಹಲೋ ಮಿಸ್ಟರ್, ಏನು ನಿಮ್ ಪಾಡಿಗೆ ನೀವು ಬಂದು ಯಾರನ್ನೋ ಸ್ಟ್ರಾಂಗ್ ಅಂತ ಹೇಳಿ ನನಗ್ ಲೆಸನ್ ಮಾಡಿ ಹೋಗ್ತಾ ಇದ್ದೀರಲ್ಲ? ನನಗೆ ಪುಷ್ಪಕ್ಗೆ ಮದ್ವೆ ಆಗುತ್ತೋ ಇಲ್ವೋ ಅಂತ ಹೇಳೋದಕ್ಕೆ ನೀನೇನಾದ್ರೂ ಆಸ್ಟ್ರಾಲಜರಾ? ಅಥವಾ ನನಗೆ ಪುಷ್ಪಕ್ಗೆ ಮದ್ವೆ ಆಗುತ್ತೋ ಇಲ್ವೋ ಅಂತ ಭಯ ಪಟ್ಕೊಂಡು ನಿನ್ ಹತ್ರ ಮಾತಾಡೋದಕ್ಕೆ ನಾನಿನ್ನ ಇಲ್ಲಿ ಕರೆದಿದ್ದೀನಿ ಅಂತ ನಾನೇನಾದ್ರೂ ನಿನಗೆ ಹೇಳಿದ್ನಾ? ಏನು ಬಿಟ್ರೆ ಓವರ್ ಆಗಿ ಮಾತಾಡ್ತಾ ಇದೀಯಾ? ಮತ್ಯಾಕಿಲ್ಲ ನನ್ನ ಕರೆದೆ? ನಿನ್ನೆ ಪುಷ್ಪಕ್ಕು ಆಫೀಸಿಂದ ಮನೆಗೆ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗುವಾಗ ಅವನ್ಗೆ ಏರ್ ಪಾಯ್ಸನಿಂಗ್ ಆಗಿದೆ. ಅವನ್ಗೆ ಬ್ರೀದಿಂಗ್ ಪ್ರಾಬ್ಲಮ್ ಆಗಿ ಉಸಿರಾಡೋದಕ್ಕೆ ಕಷ್ಟ ಆಗಿದೆ. ಏನೋ ದೇವ್ರ ದಯೆ, ಅವ್ನ್ ಡೇಂಜರ್ ಝೋನ್ ಇಂದ ಎಸ್ಕೇಪ್ ಆಗಿದ್ದಾನೆ ಗೊತ್ತಾ? ಓ ಮೈ ಗಾಡ್, ಏನ್ ಮಾತಾಡ್ತಿದ್ದೀನಿ ಅರ್ಥನ? ನಿನ್ನೆ ಸಾಯಂಕಾಲ ಆಗಿರೋ ವಿಷಯ ಯಾಕೆ ನನ್ನ ಹತ್ರ ಹೇಳಿಲ್ಲ ನೀನು? ಪುಷ್ಪಕ್ಕೇನು ಆಗಿಲ್ಲ ತಾನೆ? ಅಲ್ಲ, ಏರ್ ಕಂಡೀಷನ್ ಎಲ್ಲ ಕಾರಲ್ಲಿ ಸರಿಯಾಗಿ ವರ್ಕ್ ಆಗ್ತಿತ್ತಲ್ಲ? ಹಾ, ಪುಷ್ಪಕ್ಕೂ ಆ ಕಾರ್ನ ಸರ್ವಿಸಿಗೆ ಬಿಡ್ತೀನಿ ಅಂತ ಹೇಳಿದ್ದ. ಇಷ್ಟು ಬೇಗ ಟೆಕ್ನಿಕಲ್ ಇಶ್ಯೂ ಆಗಕ್ಕೆ ಹೇಗೆ ಸಾಧ್ಯ ನರ್ತನ? ಯು ಡೋಂಟ್ ವರಿ ನರ್ತನ, ಆ ಕಂಪ್ನಿ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ಅದು ಟೆಕ್ನಿಕಲ್ ಫಾಲ್ಟ್ ಅಂತ ನಾನು ನಿನ್ ಹತ್ರ ಹೇಳಲೇ ಇಲ್ವಲ್ಲ? ಟೆಕ್ನಿಕಲ್ ಫಾಲ್ಟ್ ಅಲ್ವಾ? ಮತ್ತೆ ಹೇಗಿದಲ್ಲ ಆಯ್ತು ನರ್ತನ? ದಿಸ್ ವಾಸ್ ಮೇಡ್ ಬೈ ಅ ಮ್ಯಾನ್. He tried to kill Pushpak. ಹೇ ನರ್ತನ, ಏನ್ ಹೇಳ್ತಿದ್ಯಾ ನೀನು? ಇದೆಲ್ಲ ಪುಷ್ಪಕ್ನ ಸಾಯ್ಸಕ್ ಮಾಡಿರೋ ಸಂಚು ಅಂತ ಹೇಳ್ತಿದ್ಯಾ? ಪುಷ್ಪಕ್ನ ಸಾಯ್ಸೋದಕ್ಕೆ ಯಾರು ಈ ತರ ಎಲ್ಲ ಮಾಡ್ತಾರೆ ನರ್ತನ?